ಒಂದು ಲಾಸ್ಟ್ 10-15 ಡೇಸಿಂದ ನೀವು ನೋಡ್ತಾ ಇರ್ಬೋದು ಬೆಂಗಳೂರಲ್ಲಿ ಏನೆಲ್ಲ ಆಗ್ತಿದೆ ಅಂತ. ಈ ಹೋಟೆಲು ಮತ್ತು ರೆಸ್ಟೋರೆಂಟ್ಗಳು ಕ್ಲೋಸ್ ಮಾಡೋ ಸ್ಟೇಟ್ಗೆ ಹೋಗಿದೆ. ಏನಕ್ಕೆ ಅಂತಂದರೆ ಈ LPG ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತ. ಎಷ್ಟೋ ಆಟೋಗಳು ಈ ಪೆಟ್ರೋಲ್ ಮುಂದೆ ಕ್ಯೂ ನಿಂತ್ಕೊಂಡಿದ್ದಾರೆ ಈ CNG ಗ್ಯಾಸ್ಗೋಸ್ಕರ. ಅದೇ ರೀತಿ ಎಷ್ಟೋ ಅಡುಗೆ ಮನೆಯಲ್ಲಿ ಅಡುಗೆನೇ ಆಗ್ತಿಲ್ಲ ಈ LPG ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತ. ಇದೆಲ್ಲ ಏನಕ್ಕೆ ಆಗ್ತಿದೆ ಅಂತಂದರೆ ಒಂದು ಸಿಂಪಲ್ ರೀಸನ್ನು, ಅದು ಇರಾನ್ ಮತ್ತು USA ಮಧ್ಯೆ ನಡೀತಿರೋ ವಾರ್. ಹಲೋ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಫ್ ನೋಡಿ ಸ್ವಾಮಿ. ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾಡ್ತಿರೋ ಈ ವಿಡಿಯೋ ಒಂದು ಸೀರಿಯಸ್ ಟಾಪಿಕ್ ಮೇಲೆ, ಬಟ್ ಆ ಸೀರಿಯಸ್ ಟಾಪಿಕ್ನ ನಿಮಗೆ ಅರ್ಥ ಆಗೋ ಥರ ಸಿಂಪಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ, ಈ ಇರಾನ್ ಮತ್ತು USA ಮಧ್ಯೆ ನಡೀತಾ ಇದೆಯಲ್ಲ ಈ ವಾರು, ಇದು ಇವತ್ತು ನಿನ್ನೆಯಿಂದ ಸ್ಟಾರ್ಟ್ ಆಗಿದ್ದಲ್ಲ, ಇದಕ್ಕೆ ಒಂದು ಲಾಂಗ್ ಹಿಸ್ಟ್ರಿ ಇದೆ. ಏನು ಅಂತ ನಾನು ಹೇಳ್ತೀನಿ ಬನ್ನಿ. ಸೊ ಈ ಆಯಿಲ್ ವಾರ್, ಇದು ಆ್ಯಕ್ಚುಲಿ ಆಯಿಲ್ ವಾರ್, ಇದು ಏನೇ ರೀಸನ್ ಕೊಡ್ಬೋದು, ಬಟ್ ಇಟ್ ಇಸ್ ಎ ಆಯಿಲ್ ವಾರ್. ಇದು ಸ್ಟಾರ್ಟ್ ಆಗಿದ್ದು ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಅಮೇರಿಕಾಗೆ ಒಂದು ಅರ್ಥ ಆಗುತ್ತೆ. ಏನು ಅಂತಂದರೆ ಈ ಪ್ರಪಂಚದಲ್ಲಿ ಯಾರು ಈ ಕ್ರೂಡ್ ಆಯಿಲ್ನ ಕಂಟ್ರೋಲ್ ಮಾಡ್ತಾರೆ ಅವರು ಈ ಪ್ರಪಂಚನೇ ಕಂಟ್ರೋಲ್ ಮಾಡ್ಬೋದು, ಅವರು ಯುದ್ಧನ ಈಸಿಯಾಗಿ ಗೆಲ್ಬೋದು ಅಂತ ಈ USA ಅರ್ಥ ಆಗುತ್ತೆ. ಆಗ USA ಪ್ರೆಸಿಡೆಂಟ್ ಆಗಿರೋಂಥ ರೂಸ್ವೆಲ್ಟು ಅವ್ರಿಗೆ ಗೊತ್ತಿರುತ್ತೆ ಈ ಮಿಡಲ್ ಈಸ್ಟ್ ಕಂಟ್ರಿ ಹತ್ರ ಆಯಿಲ್ ರಿಸರ್ವೇರ್ ಇದೆ ಅಂತ. ಈ ಸೌದಿ ಅರೇಬಿಯಾ, ಇರಾನು, ಕುವೈತು, ಕತಾರು ಇದರ ಹತ್ರ ಲಾರ್ಜೆಸ್ಟ್ ಆಯಿಲ್ ರಿಸರ್ವೇರ್ ಇದೆ ಅಂತ. ಸೊ ಈಗ ರೂಸ್ವೆಲ್ಟು ಸೌದಿ ಹತ್ರ ಹೋಗಿ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ. ಏನು ಅಂತಂದರೆ, ನಿಮಗೆ ಬೇಕಾಗಿರೋ ಈ ಪೆಟ್ರೋಲ್ನ ಮತ್ತು ಈ ಕ್ರೂಡ್ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ನಿಮ್ಗೆ ಏನು ಟೆಕ್ನಾಲಜಿ ಬೇಕು ಅದನ್ನು ನಾವು ಪ್ರೊವೈಡ್ ಮಾಡ್ತೀರಿ, ಮತ್ತು ಅದನ್ನು ಸೇಲ್ ಮಾಡೋಕ್ಕೆ ನಾವು ಹೆಲ್ಪ್ ಮಾಡ್ತೀರಿ. ಬಟ್ ನಿಮಗೆ ಬರೋ ಲಾಭದಲ್ಲಿ ಅವ್ನಿಗೆ ಇಷ್ಟು ಕೊಡಬೇಕು ಅಂತ USA ಪ್ರೆಸಿಡೆಂಟ್ ಹೋಗಿ ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ. ಅಟ್ ದಿ ಸೇಮ್ ಟೈಮ್ ಇರಾನಲ್ಲಿ ಏನಾಗ್ತಿರುತ್ತೆ ಅಂತಂದರೆ, ಇರಾನ್ ಆಯಿಲ್ನ ಒಂದು ಬ್ರಿಟಿಷ್ ಕಂಪ್ನಿ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಈ ಬ್ರಿಟಿಷ್ ಕಂಪ್ನಿ ಕಂಟ್ರೋಲ್ ಮಾಡ್ತಿರೋದು ಇರಾನ್ ಜನಗಳಿಗೆ ಇಷ್ಟ ಇರಲ್ಲ. ಏನಕ್ಕೆ ಅಂತಂದರೆ, ಈ ಆಯಿಲ್ ಬಂದು ಇರಾನ್ದು, ಬಟ್ ಇದರಿಂದ ಬರೋ ಲಾಭ ಕೂಡ ಇರಾನ್ಗೆ ಬರಬೇಕು ಅನ್ನೋದು ಇರಾನ್ ಜನಗಳದ್ದು ಮೈಂಡ್ ಸೆಟ್. ಅನ್ನೋರು ಪ್ರೊಟೆಸ್ಟ್ ಮಾಡಿ ಈ ಇಂಗ್ಲೆಂಡ್ ಕಂಪನಿ, ಈ ಬ್ರಿಟಿಷ್ ಕಂಪ್ನಿ ಏನಿದೆ ಇದನ್ನು ಇರಾನಿಂದ ಓಡಿಸ್ತಾರೆ. ಸೊ ಇರಾನಿಂದ ಆಚೆ ಬಂದಂಥ ಈ ಬ್ರಿಟಿಷರ್ಸು ಇವ್ರಿಗೆ ಈ ಇರಾನ್ ಆಯಿಲ್ನ ಕಳ್ಕೊಳಕ್ಕೆ ಇಷ್ಟ ಇರಲ್ಲ. ಸೊ ಇವರು ಏನು ಮಾಡ್ತಾರೆ ಅಂತಂದರೆ USA ಹತ್ರ ಹೋಗಿ ಹೆಲ್ಪ್ ಕೇಳ್ತಾರೆ, ನಮಗೆ ಕಂಟ್ರೋಲ್ ಬೇಕು, ಹೆಲ್ಪ್ ಮಾಡಿ ನಮಗೆ ಇರಾನ್ ಮೇಲೆ ಮತ್ತೆ ಕಂಟ್ರೋಲ್ ಮಾಡೋಕ್ಕೆ, ಇರಾನ್ ಆಯಿಲ್ನ ಕಂಟ್ರೋಲ್ ಮಾಡೋಕ್ಕೆ ಅಂತ. ಸೊ ಈಗ ಈ USA ಏನು ಮಾಡುತ್ತೆ ಅಂತಂದರೆ ಒಂದು ಸೀಕ್ರೆಟ್ ಆಪರೇಷನ್ನ ಲಾಂಚ್ ಮಾಡುತ್ತೆ. ಇವರು ಆ ಮೊಹಮ್ಮದ್ ಮೊಜಾದಕ್ ಅಂತ ಏನಿರ್ತಾರೆ ನೋಡಿ ಆ್ಯಕ್ಟಿವಿಸ್ಟು, ಅವ್ರನ್ನ ಹೋಗಿ ಸೀಕ್ರೆಟಾಗಿ ಕ್ಯಾಪ್ಚರ್ ಮಾಡಿ ಅರೆಸ್ಟ್ ಮಾಡ್ತಾರೆ. ಮತ್ತು ಅವ್ರು ಆ ಜಾಗದಲ್ಲಿ ಯಾರನ್ನು ತಂದು ನಿಲ್ಲಿಸ್ತಾರೆ ಅಂತಂದರೆ ಈ ಇರಾನ್ ಕಿಂಗ್ ಶಾನ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇರಾನ್ ಕಿಂಗ್ ಶಾ ಇರಾನ್ನ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬೇಸಿಕಲಿ ಅಮೇರಿಕಾ ಕಂಟ್ರೋಲ್ ಮಾಡ್ತಾರೆ. ಕಿಂಗ್ ಶಾ ಏನಿದ್ದಾರೆ ಇವರು ಜಸ್ಟ್ ಎ ಫೇಸ್ ಕಾರ್ಡು, ಇವತ್ತು ಜಸ್ಟ್ ಎ ಫೇಸ್, ಬಟ್ ಇದನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ತಾ ಇರೋದು USA. ಆವಾಗ USA ಮತ್ತು ಇರಾನ್ ಕ್ಲೋಸ್ ಫ್ರೆಂಡ್. ಇದು ಇಂಪಾರ್ಟೆಂಟ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಈಗ ಇರಾನ್ ಮತ್ತು USA ಬಂದು ಫ್ರೆಂಡ್ಲಿ ಕಂಟ್ರೀಸ್, ಫ್ರೆಂಡ್ಲಿ ನೇಷನ್ಸು ಯಾರಿದ್ದಾಗ ಈ ಕಿಂಗ್ ಶಾ ಇದ್ದಾಗ. ಇದಾದಮೇಲೆ ಏನಾಗುತ್ತೆ ಅಂತಂದರೆ ಅರೌಂಡ್ 1973 ಈ ಅರೌಂಡ್ 1973 1973 ಇದು ಇಷ್ಟ USA ಕಂಟ್ರೋಲ್ ಮಾಡ್ತಿರೋದು, ಮತ್ತು ಇರಾನ್ ಈ ಜನಗಳು ಏನಿರ್ತಾರೆ ಅವ್ರಿಗೆ ಇಷ್ಟ ಇರಲ್ಲ. ಸೊ ಇವಾಗ ಬರೋದೇ ಈ ಅಯಾತುಲ್ಲಾ ಖಮೇನಿ. 1979 ಈ ಅಯಾತುಲ್ಲಾ ಖಮೇನಿ ಅವರು ಇಡೀ ಅಕ್ರಾಸ್ ಇರಾನ್ ನೇಷನ್ನು ಪ್ರೊಟೆಸ್ಟ್ ಮಾಡಿ ಈ ಅಮೇರಿಕಾ ಕೈಗೊಂಬೆ ಆಗಿರ್ತಾರಲ್ಲ ಈ ಕಿಂಗ್ ಶಾ, ಇವರನ್ನ ಇರಾನಿಂದ ಓಡಿಸಿ ಇವರು ಒಂದು ಹೊಸ ಗೌರ್ಮೆಂಟ್ ಮಾಡ್ತಾರೆ. ಆವಾಗ ಇದು ಇಸ್ಲಾಂ ರಿಪಬ್ಲಿಕ್ ಆಫ್ ಇರಾನ್ ಆಗುತ್ತೆ. ಸೊ ಇದಾದಮೇಲೆ ಏನಾಗುತ್ತೆ, ಇದಾದಮೇಲೆ ಬರೋದು ಟ್ವಿಸ್ಟು ಏನು ಅಂತ, ಇದುವರೆಗೆ ಇರಾನ್ ಮತ್ತು USA ಫ್ರೆಂಡ್ಲಿ ನೇಷನ್ಸು ಆಯಿತಾ. ಈಗ ಅಯಾತುಲ್ಲಾ ಖಮೇನಿ ಬಂದರು, ಅಮೇರಿಕಾ ಕೈಗೊಂಬೆ ಆಗಿದ್ದ ಈ ಕಿಂಗ್ ಶಾನ ಓಡಿಸಿದ್ರು. ಇವಾಗ ಇರಾನ್ ಏನಿದೆ USA ವೈರಿ, ಈಗ ಎನಿಮಿ ಆಗೋಯ್ತು. ಈಗ ಅಮೇರಿಕ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ 1979 ಈ ಅಯಾತುಲ್ಲಾ ಖಮೇನಿ ಏನು ಬರ್ತಾರೆ. ಇದಾದಮೇಲೆ ಈ ಪಕ್ಕದಲ್ಲೇ ಇದ್ದಂಥ ಇರಾಕ್ ಕಂಟ್ರಿನಲ್ಲಿ ಯಾರಿರ್ತಾರೆ ಅಂತಂದರೆ ಸದ್ದಾಮ್ ಹುಸೇನ್. ನೀವು ಕೇಳಿರ್ಬೋದು ಈ ಹೆಸರನ್ನ. ಸದ್ದಾಮ್ ಹುಸೇನು ಇರಾಕ್ನ ರೂಲ್ ಮಾಡ್ತಾ ಇರ್ತಾರೆ. ಇವ್ರಿಗೆ ಏನು ಆಸೆ ಬರುತ್ತೆ, ಸದ್ದಾಮ್ ಹುಸೇನ್ಗೆ ಏನು ಆಸೆ ಬರುತ್ತೆ ಅಂತಂದರೆ, ಇವಾಗ ತಾನೇ ಇರಾನಲ್ಲಿ ಹೇಗಿದ್ರು ಈ ಅಮೇರಿಕಾ ಕಂಟ್ರೋಲ್ ಇದ್ದಿದ್ದಂಥ ರಾಜ ಹೋಗ್ಬಿಟ್ಟವನೇ. ಈಗ ಅಮೇರಿಕಾ ಮೇಲೆ ಕಂಟ್ರೋಲ್ ಇಲ್ಲ, ಅಯಾತುಲ್ಲಾ ಖಮೇನಿ ಇದ್ದಾರೆ. ಇರಾನ್ ಈಗ ವೀಕ್ ಆಗಿದೆ. ಇರಾನಲ್ಲಿ ಯುದ್ಧ ಮಾಡಿಬಿಟ್ಟು ನಾವು ಇರಾನ್ನ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಹತ್ರ ಲಾರ್ಜೆಸ್ಟ್ ಆಯಿಲ್ ಬಂದ್ಬಿಡುತ್ತೆ ಅಂತ ಆಸೆ ಸ್ಟಾರ್ಟ್ ಆಗುತ್ತೆ. ಯಾರಿಗೆ? ಈ ಸದ್ದಾಮ್ ಹುಸೇನ್ಗೆ.
ಈಗ ಸದ್ದಾಮ್ ಹುಸೇನ್ ಏನು ಮಾಡ್ತಾನೆ ಅಂತಂದರೆ 1980ರಲ್ಲಿ ಯುದ್ಧ ಸ್ಟಾರ್ಟ್ ಮಾಡ್ತಾನೆ ಇರಾನ್ ಮೇಲೆ. ಈ ಯುದ್ಧ 8 ವರ್ಷದವರೆಗೂ ನಡೆಯುತ್ತೆ, 1988ವರೆಗೂ ನಡೆಯುತ್ತೆ, 8 ವರ್ಷ ತನಕ ನಡೆಯುತ್ತೆ. ಈ ಯುದ್ಧಕ್ಕೆ ಏನು ಮಾಡುತ್ತೆ ಅಂತಂದರೆ, ಈಗ ಅರ್ಥ ಆಯ್ತಲ್ಲ, ಇರಾನ್ ಮತ್ತು USA ಫ್ರೆಂಡ್ಲಿ ಕಂಟ್ರಿ ಆಗಿದ್ದರು ಕಿಂಗ್ ಶಾ ಇದ್ದಾಗ, ಈಗ ಎನಿಮಿ ಆದರು. ಸೊ ಈಗ ಎನಿಮಿನ ಸೋಲ್ಸೋಕ್ಕೋಸ್ಕರ ಏನು ಮಾಡ್ತಾರೆ, ಹುಸೇನು ಇರಾನ್ ಮೇಲೆ ಯುದ್ಧ ಮಾಡ್ತಾನೆ. ಇದು ಇಟ್ ವೆಂಟ್ ಫಾರ್ ಲೈಕ್ 7 to 8 years, ಬಟ್ ಸ್ಟಿಲ್ ಈ ಕುಡ್ ನಾಟ್ ವಿನ್. ಈ ಸದ್ದಾಮ್ ಹುಸೇನ್ ಇರಾನ್ನ ಗೆಲ್ಲಕ್ಕೆ ಆಗಲ್ಲ. ಈ ಗೆಲ್ಲಕ್ಕಾಗ್ತಿದ್ದಾಗ ಈ ಫ್ರಸ್ಟ್ರೇಷನ್ ಏನು ಮಾಡ್ತಾನೆ ಅಂತಂದರೆ ಸದ್ದಾಮ್ ಹುಸೇನು, ಸರಿ ಇರಾನನ್ನು ಗೆಲ್ಲಕ್ಕಾಗ್ತಿಲ್ಲ, ಪಕ್ಕದಲ್ಲೇ ಒಂದು ಚಿಕ್ಕ ದೇಶ ಇದೆ ಕುವೈತ್ ಅಂತ, ಈ ಕುವೈತ್ ದೇಶದ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಕುವೈತ್ ದೇಶನೇ ಕಂಟ್ರೋಲ್ ಮಾಡೋಣ ಅಂತ ಅನ್ಕೊತಾರೆ ಈ ಸದ್ದಾಮ್ ಹುಸೇನು. ಸೊ ಈಗ ಇವನು ಕುವೈತ್ ದೇಶ, ಈ ಇರಾನ್ ಬಿಟ್ಬಿಟ್ಟು ಕುವೈತ್ನ ಕಂಟ್ರೋಲ್ ಮಾಡೋಕ್ಕಿಂತ ಕುವೈತ್ ಮೇಲೆ ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಅಮೇರಿಕಾ ಏನು ಮಾಡುತ್ತೆ ಅಂತಂದರೆ, ಕುವೈತ್ ಒಂದು ಅಮೇರಿಕಾ ಫ್ರೆಂಡ್ಲಿ ಕಂಟ್ರಿ. ಈಗ ಅಮೇರಿಕಾಗೆ ಏನು ಮಾಡುತ್ತೆ, ಸಡನ್ನಾಗಿ ಅಮೇರಿಕಾ ಪಾರ್ಟಿನ ಚೇಂಜ್ ಮಾಡುತ್ತೆ. ಈ ಸದ್ದಾಮ್ ಹುಸೇನ್ ಇದುವರೆಗೂ ಫ್ರೆಂಡ್ ಆಗಿದ್ದ, ಈಗ ಇವನು ಎನಿಮಿ, ಈ ಬಿಕಮ್ ದ ಬಿಗ್ಗೆಸ್ಟ್ ಎನಿಮಿ. 2003ರಲ್ಲಿ USA ಬಂದು ಈ ಇರಾಕ್ ಮೇಲೆ ಅಟ್ಯಾಕ್ ಮಾಡಿ ಸದ್ದಾಮ್ ಹುಸೇನ್ನ ಸಾಯಿಸ್ತಾರೆ, ಆಯಿತಾ. ಸೊ ಈ ರೀತಿ ಅಮೇರಿಕಾ ಡಬಲ್ ಗೇಮು ಅರ್ಥ ಮಾಡ್ಕೊಳ್ಳಿ. ಅಮೇರಿಕಾ ಅವರಿಗೆ ಯಾರು ಬೇಕೋ ಅವ್ರ ಅಧಿಕಾರದಲ್ಲಿದ್ದರೆ ಅದು ಫ್ರೆಂಡ್ಲಿ ಕಂಟ್ರಿ, ಅವರಿಗೆ ಯಾರು ಬೇಡ ಅವ್ರ ದೇಶದ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇರಾನು ಅವ್ರ ದೇಶದ ಇಂಟ್ರೆಸ್ಟ್ ನೋಡಿಕೊಂಡು ಅವರು ನಮಗೆ ನಮ್ಮ ಆಯಿಲ್ ಬೇಕು, ನಮ್ಮ ಆಯಿಲಿಂದ ಬರೋ ಲಾಭ ನಮಗೆ ಬೇಕು ಅಂತ ಮಾಡೋದಕ್ಕೆ ಅವರು ಎನಿಮಿ ಕಂಟ್ರಿ ಆಗೋದು. ಈಗ ಸದ್ದಾಮ್ ಹುಸೇನು ಇರಾನ್ ಮೇಲೆ ಯುದ್ಧ ಮಾಡಬೇಕಾದ್ರೆ ಈಸ್ ಎ ಫ್ರೆಂಡ್, ಬಟ್ ವೆನ್ ಈ ಸ್ಟಾರ್ಟೆಡ್ ವಾರ್ ಆನ್ ಕುವೈತ್ ಈ ಬಿಕಮ್ ಎ ವಿಲನ್, ಈಸ್ ಎ ಎನಿಮಿ ಆಗೋದ. ಇವನಿಗೆ ಏನೋ ಡಿಫ್ರೆಂಟ್ ರೀಸನ್ ಕೊಟ್ಟು ಈ ಪ್ರೊಪಗಂಡ ಎಲ್ಲ ಸ್ಟಾರ್ಟ್ ಮಾಡಿ USA ಅವರು ಸದ್ದಾಮ್ ಹುಸೇನ್ನ ಕೊಲ್ತಾರೆ. ಈಗ ಇದೆಲ್ಲ ಕಳೆದು ಪ್ರೆಸೆಂಟ್ ಸಿಚುವೇಶನ್ಗೆ ಬಂದರೆ, ಇದೇ ಅಯಾತುಲ್ಲಾ ಖಮೇನಿ ಅವರು ರೂಲ್ ಮಾಡ್ತಾ ಇರ್ತಾರೆ ಇರಾನ್ನ. ಬಟ್ ಇವಾಗಲೂ ಅಷ್ಟೇ, ಏನು ಅಂತಂದರೆ ಈ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಡೆವಲಪ್ ಮಾಡ್ತಿದ್ದೆ ಅಂತ ಹೇಳಿ ಇರಾನ್ ಯಾವುದೋ ಒಂದು ರೀಸನ್ ಕೊಟ್ಟು ಇರಾನ್ ಮೇಲೆ ಅಟ್ಯಾಕ್ ಮಾಡಿದೆ. USA ಮೇನ್ ಪ್ರೊಪಗಂಡ ಏನು ಅಂತಂತಂದರೆ, ಅವರು ಈ ವರ್ಲ್ಡ್ ಆಯಿಲ್ ಏನಿದೆ ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ. ಇದಕ್ಕೋಸ್ಕರ ಫ್ಯೂ ಡೇಸ್ ಬ್ಯಾಕ್, ಕೆಲವು ದಿನಗಳ ಹಿಂದೆ ಅಷ್ಟೇ, ಇವ್ರು ಹೋಗಿ ವೆನೆಜುವೆಲಾ ಪ್ರೆಸಿಡೆಂಟ್ನ ಕಿಡ್ನಾಪ್ ಮಾಡಿ, ಅವ್ನ ಬೆಡ್ರೂಮಿಂದ ಕಿಡ್ನಾಪ್ ಮಾಡಿ USA ತಗೊಂಡೋಗಿ ಇಟ್ಕೊಂಡಿದ್ದಾರೆ, ಅರೆಸ್ಟ್ ಮಾಡಿ. ಅದೇ ಥರ ಈಗ ಇರಾನ್ ಮೇಲೆ ಯುದ್ಧ ಮಾಡಿ ಇರಾನ್ದು ಈ ಅಯಾತುಲ್ಲಾ ಖಮೇನಿ ಸುಪ್ರೀಂ ಲೀಡರ್ ಏನಿದ್ದಾರೆ ಅವರನ್ನು ಸಾಯಿಸಿ ಯುದ್ಧನ ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಈ ಯುದ್ಧ ಎಲ್ಲಿಗೆ ಹೋಗುತ್ತೋ ನಮಗೂ ಗೊತ್ತಿಲ್ಲ. ಬಟ್ ಇದೆಲ್ಲ ನಿಮಗೆ ಒಂದು ಬ್ಯಾಕ್ ಡ್ರಾಪ್ ಆಫ್ ಇರಾನ್ ಮತ್ತು USA ಮಧ್ಯೆ ವಾರ್ ಏನಾಗ್ತಿದೆ, ಇದು ಹೇಗೆ ಸ್ಟಾರ್ಟ್ ಆಯಿತು, ಇದರಿಂದ ಒಂದು ಮೇನ್ ರೀಸನ್ ಏನು ಅಂತಂದರೆ ಆಯಿಲ್. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಡಿಯೋಗೋಸ್ಕರ ಕಾಯ್ತಾರಿ. ಮತ್ತೊಂದು ಇದೇ ರೀತಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಥವಾ ಒಂದು ಒಳ್ಳೆ ಮಜಾ ಇರುವಂಥ ಒಂದು ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಸೈನಿಂಗ್ ಆಫ್ ಹರೀಶ್.